ರೂಮಿಂದ ಈ ರೂಮ್ಗೆ ಈ ರೂಮಿಂದ ಆ ರೂಮ್ಗೆ ಓಡಾಡ್ತಾ ಇದ್ದೆ ಒಂದೇ ಸಮನೆ. ಏನು ಹುಡುಕ್ತಾ ಹೋಗಿದೆ? ಏನಾದ್ರೂ ಕಳ್ಕೊಂಡ್ಬಿಟ್ಟಿಯಾ? ಅಯ್ಯೋ ಇಲ್ಲ ಅತ್ತೆ, ನಾನೇನು ಕಳ್ಕೊಂಡಿಲ್ಲ. ಶೋಭಾನೇ ಅವಳದು ಸರ ಏನೋ ಇತ್ತಂತಲ್ಲ, ಅದೆಲ್ಲ ಕಳ್ದೋಗಿದೆಯಂತೆ, ಅದಕ್ಕೆ ಹುಡುಕಾಡ್ತಾ ಇದ್ದೀನಿ. ಏನು ಸರ ಕಳ್ದೋಗಿದೆ ಅಂತ? ಅಯ್ಯೋ ಅವಳಿಗೆ ಮೊದಲೇ ಜವಾಬ್ದಾರಿ ಇಲ್ಲ. ಅದು ಚಿನ್ನ ಸರ ತಾನೇ, ಅದು ಎಲ್ಲಿಟ್ಲಂತೆ? ಅವಳೆಲ್ಲಿ ಇವಾಗ? ಅವಳೆಲ್ಲ ಆಚೆ ಹೋಗಿದ್ದಾಳೆ ಅತ್ತೆ. ನಾನು ಆಚೆ ಹೋಗುಂತ ಬರ್ತೀನಿ ಅತ್ತಿಗೆ, ಸ್ವಲ್ಪ ಹುಡುಕಿಟ್ರಿ ಅಂತ ಹೇಳಿದ್ಲು, ಅದಕ್ಕೆ ಹುಡುಕಾಡ್ತಾ ಇದ್ದೀನಿ. ಓ ಹೌದಾ? ಅಂದಂಗೆ ನಿಮ್ಮಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಮನೆಗೆ ಹೊಟ್ಟೋಗ್ಬಿಟ್ರೆ ಹೆಂಗೆ? ಪಾಪ ಇಟ್ಕೋಬೇಕಿತ್ತು ತಾನೆ ಇನ್ನೂ ಒಂದೆರಡು ದಿವಸ, ಇದ್ದೋಗ್ತಿದ್ರು ಪಾಪ. ಏನು ಮಾತಾಡ್ತಾನೆ ಇಲ್ವಲ್ಲ, ಕೇಳಿಸ್ತೋ ಇಲ್ವೋ, ಹೋಗ್ಲಿ ಬಿಡು. ಅಮ್ಮ ನೀನು ಎಲ್ಲ ಹೊಂಟೋಗಿದ್ದೆ? ಬಿಡು ಅದಕ್ಕೆ ಇಲ್ಲಿ. ಅಮ್ಮ ನನ್ನ ಸರ ಕಳ್ದೋಗಿದೆ ಅಮ್ಮ, ಅದಕ್ಕೆ ನಾನು ಹೇಳೋದು, ನಾನು ಯಾರಿಗೂ ಕೊಡೋಲ್ಲ ನನ್ನ ವಸ್ತುಗಳನ್ನ ಅಂತ. ಆದರೆ ನೀನು ನನ್ನ ಮಾತು ಕೇಳಬೇಕಲ್ಲ. ಆ ಜೈನ್ಗೆ ಅವಳ ಮಕ್ಕಳಿಗೆಲ್ಲ ಕೊಡಿಸ್ತಾರೆ ನನ್ನ ವಾಲೆ, ನನ್ನ ಸರ ಎಲ್ಲ ನೋಡಿ ಇವಾಗ ಅದೇ ಕಳ್ದೋಗಿದೆ. ನಿನಗೆ ಗೊತ್ತಾ? ನಿನ್ನ ವಸ್ತು ಮೇಲೆ ನಿನಗೆ ಜವಾಬ್ದಾರಿ ಇರಬೇಕಾಗಿತ್ತು ಕಣೆ, ಅದನ್ನೇ ಬಿಟ್ಬಿಟ್ಟು ಜೋಪಾನ ಮಾಡಕ್ಕೆ ಬರಲ್ಲ, ಮಾತಾಡ್ತಾಳೆ. ಜೋಪಾನ ಮಾಡ್ತೀನಿ ತಡಿ. ಯಾಕೋ ಇತ್ತೀಚೆಗೆ ನಮ್ಮ ಮನೆಗೆ ಹೋಗೋರು ಬರೋರು ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಇಕ್ಕಿರೋ ವಸ್ತು ಒಂದು ಕಡೆ ಇರ್ತಾ ಇಲ್ಲ. ಸ್ವಲ್ಪ ಹುಷಾರಾಗಿರ್ಬೇಕು ನಾನು ಇನ್ಮೇಲೆ. ನೀನು ಯಾರಿಗೆ ಹೇಳ್ತಿದ್ದೆ ಹೋಗೋರು ಬರೋರು ಜಾಸ್ತಿ ಆಗಿದ್ದಾರೆ ಅಂತ? ಅದಕ್ಕೆ ಅದು ನಾನು ನಿಮ್ಗೆಲ್ಲ ಹೇಳಿದ್ದು ಹೇಳಿ, ಅದು ನಮ್ಮ ಅಮ್ಮನ ಫ್ರೆಂಡ್ಸು ತುಂಬ ಜನ ಬಂದು ಹೋಗ್ತಾ ಇರ್ತಾರಲ್ಲ, ನಾನು ಅವ್ರಿಗೆ ಹೇಳಿದ್ದು. ಅಂದಂಗೆ ಸರ ಸಿಗ್ತಾ? ಇಲ್ಲಮ್ಮ, ನಿನ್ನ ರೂಮು, ನನ್ನ ರೂಮು, ಅತ್ತೆ ರೂಮು ಎಲ್ಲ ಹುಡುಕ್ದೆ, ಎಲ್ಲೂ ಸಿಗಲಿಲ್ಲ. ಒಂದು ಸರಿ ನೀನೆಲ್ಲ ಫ್ರೆಂಡ್ಸ್ ಹತ್ರ ಹೇಳಿದೆ, ಒಂದ್ಸರಿ ವಿಚಾರಿಸಿ ನೋಡ್ತೀಯಾ? ಫ್ರೆಂಡ್ಸ್ ಹತ್ರನಾ? ನಾನು ಯಾವಾಗ ಕೊಟ್ಟಿಲ್ವಲ್ಲ ಅದಕ್ಕೆ. ಎಲ್ಲಿ ಹೋಗಿರ್ಬೋದು? ಅಮ್ಮ ನೀನು ಯಾವುದಕ್ಕೂ ಒಂದ್ಸರಿ ಅಕ್ಕನ ಫೋನ್ ಮಾಡಿ ಕೇಳ್ತೀಯಾ? ಅವಳೇನು ತಗೊಂಡು ಹೊಂಟೋಗಿದ್ದಾಳೆ ಏನೋ. ಅವಳು ತಗೊಂಡ್ರೆ ಹೇಳ್ತಾಳೆ ಕಣೆ, ಅಷ್ಟಕ್ಕೂ ಇನ್ನು ಅವಳಿಗೆ ಅದನ್ನು ಕೊಟ್ಟೇ ಇಲ್ವಲ್ಲ, ಅವಳು ಗೊತ್ತೇ ಇಲ್ಲ ಅದು ಹತ್ರ ಇದೆ ಅಂತ. ಅವಳೇನು ತಗೊಳ್ತಾಳೆ? ಇಲ್ಲ ಅವಳು ತಗೊಂಡೋಗಿಲ್ಲ ಅಂತ ನನಗೆ ಅನಿಸ್ತಿದೆ. ಎಲ್ಲಿ ಹೋಗಿರ್ಬೋದು? ಅಮ್ಮ ಅವಳು ತಗೊಂಡು ಹೋಗಿಲ್ಲ ಅಂತ ಹೆಂಗೆ ಹೇಳ್ತಾ ನೀನು? ಯಾವುದಕ್ಕೊಂದ್ಸರಿ ಫೋನ್ ಮಾಡಿ ಕೇಳು. ಮರ್ತಿಗಿರ್ತು ಬ್ಯಾಗಲ್ಲಿ ಹಾಕೊಂಡು ಹೊರಟೋಗಿದ್ರೆ, ಅವ್ರ ಮಕ್ಳೇನಾದ್ರು ಆಟ ಆಡ್ಬೇಕಾದ್ರೆ ತಗೊಂಬಿಟ್ಟಿದ್ರು ಒಂದು ವೇಳೆ, ಅದಕ್ಕೆ ಯಾವುದಕ್ಕೊಂದ್ಸರಿ ಫೋನ್ ಮಾಡಿ ಕೇಳಮ್ಮ. ಅಯ್ಯೋ ದೇವ್ರೆ, ಇದೇನಿದು ಹುಡುಗಿ ಅವ್ರ ಅಕ್ಕನ ಮೇಲೇ ಡೌಟ್ ಬರ್ತಾ ಇದೆಯಲ್ಲ. ಛೇ ಪಾಪ ಅವರು, ಆ ಥರ ಅಲ್ಲ ಅನಿಸುತ್ತೆ. ಸರಿ ನೀನು ಇಷ್ಟು ಹೇಳ್ತಾ ಇದ್ದ ಮೇಲೆ ಒಂದ್ಸರಿ ಫೋನ್ ಮಾಡಿ ಕೇಳ್ತೀನಿ. ಅವಳಿಲ್ಲ ಅಂದರೆ ಮತ್ತೆ ಏನು ಬಲವಂತ ಮಾಡೋಕೆ ಹೋಗ್ಬೇಡ ಆಯಿತಾ? ಸರಿ ಮೊದಲು ಫೋನ್ ಮಾಡು. ತಡಿ, ರಿಂಗ್ ಆಗ್ತೈತೆ. ಹಾಂ ರಿಸೀವ್ ಮಾಡಿದ್ಲು. ಅಲೋ ಜಯ, ನಾನು ಕಣೆ ನಿಮ್ಮ ಅಮ್ಮ ಮಾತಾಡ್ತಾ ಇರೋದು. ಅಮ್ಮ ನೀನಾ? ಅಲ್ಲಮ್ಮ, ನನಗೆ ಯಾವಾಗೂ ನೀನು ಫೋನ್ ಮಾಡಲ್ವಲ್ಲಮ್ಮ, ಈಗ ಮಾಡಿದೆ ಅಂದರೆ ಏನಮ್ಮ ಸಮಾಚಾರ? ಚೆನ್ನಾಗಿದೆಯಾ? ಅಂದಂಗೆ ಮೈನಲ್ಲೆಲ್ಲರೂ ಚೆನ್ನಾಗಿರ್ತಾನೆ ಅಮ್ಮ? ಅಪ್ಪ, ತಮ್ಮಂದರು, ಶೋಭಾ ಮತ್ತು ಲಲಿತಾ ಎಲ್ಲರೂ ಚೆನ್ನಾಗಿರ್ತಾನೆ? ಹ್ಞೂ ಎಲ್ಲರೂ ಚೆನ್ನಾಗೇ ಇದ್ದಾರೆ. ಅಂದರೆ ನಾನು ಇವಾಗ ನಿನಗೆ ಏನಕ್ಕೆ ಫೋನ್ ಮಾಡಿದೆ ಅಂತಂದರೆ, ಅದು ನಿನ್ನ ನಿನ್ನ ಮಕ್ಕಳೇನಾದರೂ ಮರ್ತ್ಬಿಟ್ಟು ನಮ್ಮ ಶೋಭಂದು ಸರ ತಗೊಬಂದ್ಬಿಟ್ಟಿದ್ದಾರ, ಸ್ವಲ್ಪ ನೋಡಿ ಹೇಳ್ತೀಯಾ? ಅಮ್ಮ ನೀನು ಫೋನ್ ಮಾಡಿದ್ದು ನೋಡಿ ನನ್ನ ಆರೋಗ್ಯಕ್ಷೇಮ ವಿಚಾರಿಸ್ತೀಯಾ? ಮಕ್ಕಳ ಬಗ್ಗೆ ಕೇಳ್ತೀಯ ಅಂದ್ಕೊಂಡ್ರೆ, ನನ್ನ ಮಕ್ಕಳು ನೀನು ಮನೆಯಿಂದ ಸರ ಕತ್ಕೊಬಂದು ಅಂತ ಕೇಳ್ತೀಯಲ್ಲಮ್ಮ. ನನ್ನ ಮಕ್ಕಳು ಬಡವ್ರ ಮಕ್ಕಳು ಇರ್ಬೋದಮ್ಮ, ಆದರೆ ನಾನು ಅವ್ರಿಗೆ ಕಳ್ತನ ಬುದ್ಧಿ ಕಲಿಸಿಲ್ಲ. ಅಯ್ಯೋ ನಾನು ಹಂಗೆ ಹೇಳಿಲ್ಲ ಕಣೆ, ಆಟಾಡೋ ಬರದಲ್ಲಿ ಮರ್ತೆತ್ಕೊ ಬಂದಿದ್ದಾರೆ ನೋಡು ಅಂತ ಹೇಳಿದೆ ಅಷ್ಟೇ. ಚೇಚೆ, ನಾನು ನಿಮ್ಮ ಮಕ್ಕಳು ಕಳ್ತನ ಮಾಡ್ಕೊಳೋದು ಅಂತ ಹೇಳಿಲ್ಲಮ್ಮ. ಅದು ಏನೇ ಆಗಿರ್ಬೋದಮ್ಮ, ನೀನು ಕೇಳೋಕ್ಕೂ ಒಂದು ರೀತಿ ನೀತಿ ಇರಬೇಕಲ್ಲ. ನೋಡಮ್ಮ, ನಾನು ಇವಾಗ ಹೇಳ್ತೀನಿ ಕೇಳಿಸ್ಕೊ. ನನ್ನ ಮಕ್ಕಳು ಯಾವುದೇ ವಸ್ತುನ ಕದ್ದಿಲ್ಲ, ನಾನು ಕದ್ದಿಲ್ಲ, ಹಾಗೆ ನನ್ನ ಮಕ್ಳಿಗೆ ಆ ಥರ ಬುದ್ಧಿ ಕಲಿಸಿಲ್ಲಮ್ಮ. ನೀನು ಅಷ್ಟೇ ನನಗೆ ಆ ಥರ ಬುದ್ಧಿ ಕಲಿಸಿಲ್ಲ. ಉಪವಾಸ ಇದ್ರೂ ಪರವಾಗಿಲ್ಲ, ಕಳ್ತನ ಮಾಡಬಾರ್ದು ಅಂತ ನನಗೆ ಗೊತ್ತಿದೆ ಅಮ್ಮ, ನನಗೆ ಆ ಥರ ಬುದ್ಧಿ ಇಲ್ಲ. ಅಲೋ ಜಯ, ಹಂಗಲ್ಲಮ್ಮ, ಇಲ್ಲಿ ಕೇಳಿಲಿ. ಕಟ್ಟೆ ಮಾಡ್ಬಿಟ್ಲು. ಏನಂತಮ್ಮ? ಏನಂದ್ಲಕ್ಕ? ಅವ್ರು ಸಿಟ್ಟು ಬಂತು ಕಣೆ, ಫೋನ್ ಕಟ್ ಮಾಡ್ಬಿಟ್ಲು. ನಾನು ಕಳ್ಳಿ ಅಲ್ಲ, ನನ್ನ ಮಕ್ಕಳು ಕಳ್ರಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡೆ ಫೋನ್ ಇಟ್ಲು. ಹೌದಾ? ಮತ್ತೆ ಎಲ್ಲೋಯ್ತು? ಸರಿ ಬಿಡು, ನಾನು ಸರಿ ನೋಡ್ತೀನಿ. ಇವಳೊಬ್ಬಳು ಎಲ್ಲಿರ್ತಾಳೋ ಏನೋ, ಹುಡುಕಲ್ಲ ಎಲ್ಲ. ಛೇ ಲಲಿತಾ, ಸರಿ ಹೋಗಮ್ಮ, ನೀನು ಕೆಲಸದ ಮಾಡ್ಕೊ ಹೋಗು. ನಾನು ಮೇಲೆ ಬಟ್ಟೆ ಹಾಕಿದ್ದೀನಿ, ತೊಗೊಬರ್ತೀನಿ. ಮತ್ತೆ ನಾನು ತೊಗೊಬಂದು ಆವಾಗಲೇ ಎತ್ತಿಟ್ಟಿದ್ದೀನಿ. ಅಂದಂಗೆ ಮೇಲೆ ತುಂಬ ಬಿಸಿಲಿತ್ತಲ್ಲ, ಒಣಗಿದ್ರೆ ತುಂಬ ಒಂಥರ ಆಗ್ಬಿಡ್ತಾವಂತ ತೊಗೊಬಂದ್ಬಿಟ್ಟೆ ಆವಾಗಲೇ ನಾನು. ಓ ಹೌದಾ, ಸರಿ ಅಮ್ಮ. ಯಾಕೋ ಸ್ವಲ್ಪ ಕಾಲು ನೋಯ್ತದೆ, ನಾನು ಸ್ವಲ್ಪ ರೂಮಲ್ಲಿ ಇರ್ತೀನಿ. ಛೇ ಪಾಪ ಅಕ್ಕ, ಬೇಜಾರು ಮಾಡ್ಕೊಂಡ್ರೆ ಏನೋ. ಅವ್ರನ್ನ ನೋಡಿದ್ರೆ ಅವ್ರು ಕೆಟ್ಟವರು ಅಂತ ಅನಿಸ್ತಾನೇ ಇಲ್ಲ, ಆದರೆ ಸ್ವಲ್ಪ ಈ ಹುಡುಗಿಗೆ
ಆ ಥರ ಜಾಸ್ತಿ ಅನಿಸುತ್ತೆ. ಪ್ರಿಯಾ, ಏನು ಮಾಡ್ತಿದ್ಯಾ? ಹಾಂ ಬನ್ನಿರಿ. ಏನೂ ಇಲ್ಲ, ಎಲ್ಲ ಕೆಲಸ ಮುಗೀತು. ಈ ಮಂಚದ ಮೇಲೆ ಸ್ವಲ್ಪ ಬೆಡ್ಶೀಟ್ ಎಲ್ಲ ಒದರುತ್ತಲ್ಲ, ನೀಟಾಗಿ ಮುಚ್ಚೋಣ ಅಂತ ನೋಡ್ತಾ ಇದ್ದೆ. ಬನ್ನಿ. ಅಂದಂಗೆ ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ರೆ ಆಫೀಸಿಂದ? ಇವತ್ತು ಕೆಲಸ ಕಮ್ಮಿ ಇತ್ತಾ? ಇದ್ಯಾಕ್ರಿ ಹಿಂಗೆ ಕುತ್ಕೊಬಿಟ್ರಲ್ಲ, ಯಾಕೆ ಏನಾಯಿತು? ತಲೆಯಿಂದ ನೋಡ್ತಿದ್ಯಾ? ಕಾಫಿ ಗಿಡಿ ಮಾಡ್ಕೊಂಡು ಬಂದ್ಕೊಟ್ಲಾ? ಕಾಫಿ ಗೀಫಿ ಎಲ್ಲ ಏನೂ ಬೇಡ ಬಿಡು. ಯಾಕೋ ಹಿಂಗೆ, ಯಾಕೋ ಮನಸ್ಸೇ ಸರಿ ಇಲ್ಲ. ಅದಕ್ಕೆ ನಾನೇ ಬಂದ್ಬಿಟ್ಟೆ ಬೇಗ ಕೆಲಸದಿಂದ. ಯಾಕ್ರಿ ಏನಾಯಿತು? ಕೆಲಸದಲ್ಲಿ ಏನಾದರೂ ಸಮಸ್ಯೆನಾ? ಹಂಗಿದ್ರೆ ಹೇಳ್ಕೊಳ್ಳಿ. ಸಮಸ್ಯೆ ಏನು, ಎಲ್ಲ ಕಡೆ ಇದ್ದೇ ಇರುತ್ತೆ. ಕೆಲಸದಲ್ಲಿ ಮಾತ್ರ ಏನಿರುತ್ತಾ? ಎಲ್ಲ ಕಡೆ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಯಾರು ಬಗೆಹರಿಸ್ತಾರೆ ಹೇಳು? ಏನು ಸಮಸ್ಯೆ ರೀ? ನನಗೆ ಹೇಳ್ಕೊಬೋದಾದ್ರೆ ಹೇಳ್ಕೊಳ್ಳಿ. ನನ್ನ ಕೈ ಸಹಾಯ ಮಾಡೋಕ್ಕಾದ್ರೆ ನಾನು ಮಾಡ್ತೀನಿ. ಅಂದರೆ ಎಲ್ಲ ಹೆಂಡ್ತಿರ್ತಾರ, ಗಂಡನ ಸಮಸ್ಯೆ ಅಂದರೆ ತವ್ರ ಮನೇಲಿ ಸಹಾಯ ಮಾಡೋಕ್ಕೆ ನಂಗೆ ತವರೇ ಇಲ್ವಲ್ರಿ. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ನಾನು ಮಾಡ್ತೀನಿ. ನಿನ್ನ ಕೈಲೆಲ್ಲ ಆಗಲ್ಲ ಬಿಡು ಪ್ರಿಯಾ. ಆ ಸಮಸ್ಯೆ ಎಲ್ಲ ನಾನೇ ಸಾಲ್ವ್ ಮಾಡ್ಕೊತೀನಿ. ನಿನ್ನ ಕೈಲೆಲ್ಲ ಏನೂ ಆಗೋದಿಲ್ಲ ರೀ. ಹಂಗೆಲ್ಲ ಹೇಳ್ಬೇಡ್ರಿ, ನಾನು ಪ್ರಯತ್ನ ಪಡ್ತೀನಿ. ಅದು ಅದೇನಂದರೆ ಯಾಕೋ ಇತ್ತೀಚೆಗೆ ಕೆಲಸ ತುಂಬ ಡೌನ್ ಆಗಿಬಿಟ್ಟೈತೆ. ಕೆಲಸ ಎಷ್ಟು ಮಾಡಿದ್ರೂ ಸಂಬಳ ತುಂಬ ಕಡಿಮೆ ಬರ್ತೈತೆ. ನಿಮಗೆ ಗೊತ್ತಲ್ಲ, ದಿನಸಿ ಮನೆ ಬಾಡಿಗೆ ಎಲ್ಲ ಒಬ್ಬನ ಕೈನಲ್ಲೇ ಕಷ್ಟ ಆಗುತ್ತೆ. ಅದಕ್ಕೆ ಯಾಕೋ ಹಿಂಗೆ ಬೇಜಾರು. ಓ ಹೌದಾ? ಕೆಲಸ ಮಾಡಿ. ನಾವು ಈ ಮನೆ ಖಾಲಿ ಮಾಡಿ ಚಿಕ್ಕ ಮನೆಗೆ ಹೋಗೋಣ. ಅವಾಗ ಬಾಡಿಗೆ ನಮಗೇನು ಕಮ್ಮಿ ಆಗುತ್ತೆ. ದಿನಸಿಗೂ ಅಷ್ಟೇ ನಾನೆಲ್ಲ ಸ್ವಲ್ಪ ಉಳಿಸ್ತೀನಿ ರೀ, ಜಾಸ್ತಿ ಖರ್ಚು ಮಾಡಲ್ಲ, ಆಯಿತಾ? ಹಂಗೆಲ್ಲ ಮಾಡಂಗಿದ್ರೆ ಸಮಸ್ಯೆ ಬಗ್ಗೆ ಇರಲ್ಲ ಕಣೆ. ಸಂಪಾದನೆ ಬಂದು ನಾನು ಒಬ್ಬಂದೇ ನೋಡು, ಅದೇ ಸಮಸ್ಯೆ ಆಗಿರೋದು. ನನ್ನ ಜೊತೆಗೂ ಸಂಪಾದನೆ ಮಾಡೋ ಕೈ ಇನ್ನೊಂದಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಇನ್ನೊಂದು ಕೈಯ? ಹಂಗಂದ್ರೆ ಏನ್ರಿ? ನನ್ಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಅದೇನು ಅಂದರೆ ಪ್ರಿಯಾ, ನಾನು ನಿಂಗೆ ಹಿಂಗೆ ಹೇಳ್ತೀನಿ ಅಂತ ನೀನು ತಪ್ಪು ತಿಳ್ಕೊಳ್ಳ ಅಂದರೆ ನಾನು ನಿಂಗೆ ಸಹಾಯ ಕೇಳಲ್ಲ? ಕೇಳ್ರಿ, ನಾನು ನಿಮ್ಮನ್ನ ಅದೇ ತಾನೇ ಕೇಳ್ತಾ ಇರೋದು. ನನ್ನ ಕೈ ಸಹಾಯ ಮಾಡೋಕ್ಕಾದ್ರೆ ನಾನು ಖಂಡಿತ ಮಾಡ್ತೀನಿ, ಕೇಳಿ. ನಾನು ಯಾವತ್ತೂ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳೋದಾಗಲಿ, ನಂಗೆ ಸೀರೆ ಬೇಕು, ಒಡವೆ ಬೇಕು, ದೊಡ್ಡ ಮನೆ ಬೇಕು, ನಾನು ಇದನ್ನ ಯಾವುದನ್ನು ನಿಮ್ಮ ಹತ್ರ ಕೇಳಲ್ಲ ರೀ. ಅದು ನಿಮ್ಗೆ ಗೊತ್ತು ತಾನೇ. ಮದುವೆ ಆದಾಗಿಂದಲೂ ಇಷ್ಟು ವರ್ಷದಲ್ಲಿ ನಾನು ಯಾವತ್ತಾದ್ರೂ ನಿಮ್ಮನ್ನು ಏನಾದರೂ ಬೇಕು ಅಂತ ಹಠ ಮಾಡಿದಾನ ಹೇಳಿ? ಚೇಚೆ, ನಾನು ನಿಂಗೆ ಅದನ್ನೆಲ್ಲ ಹೇಳ್ತಾ ಇಲ್ಲ. ನೀನು ಹಠ ಮಾಡಂತ ನನಗೆ ಗೊತ್ತಿದೆ. ಆದರೆ ಅದೇನು ಅಂದರೆ ನೀನು ಕೆಲ್ಸಕ್ಕೆ ಹೋಗ್ತೀಯಾ? ನೀವು ಏನು ಹೇಳ್ತಿದ್ದೀರಾ? ನಾನು ಕೆಲ್ಸಕ್ಕೆ ಹೋಗ್ಬೇಕಾ? ಅದು ಹೌದು. ನಿಂಗೆ ಹೆಂಗಿದ್ರು ಇದಕ್ಕೆ ಮೊದಲು ಕೆಲಸ ಮಾಡಿ ರೂಢಿದೆ ತಾನೇ. ಹಾಗಾಗಿ ಯಾಕಂದ್ರೆ ಅರ್ಥ ಮಾಡ್ಕೊ ಪ್ರಿಯಾ, ನನಗೂ ಸ್ವಲ್ಪ ಮನೆ ನಿಭಾಯಿಸೋಕ್ಕೆ ಕಷ್ಟ ಆಗ್ತಾಯಿದೆಯಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನೀನು ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ನಾವಿಬ್ಬರು ದುಡ್ದು ಇನ್ನೂ ಚೆನ್ನಾಗಿರ್ಬೋದು. ಯೋಚನೆ ಮಾಡು. ಅದೇನು ಸರಿ ರೀ, ಆದರೆ ನಾನು ಕೆಲ್ಸಕ್ಕೆ ಹೋಗಿ ಸುಮಾರು ವರ್ಷನೇ ಆಗೋಯ್ತು. ಈಗ ಹೋಗು ಅಂದರೆ ನನ್ನ ಕೈಲಿ ಆಗುತ್ತೋ ಇಲ್ವೋ? ನೀನು ಹಂಗಿಲ್ಲ ಅನ್ಕೋಬೇಡ. ನೀನು ತುಂಬ ಸ್ಟ್ರಾಂಗ್ ಇದೆಯಾ, ನಿನ್ನ ಕೈ ಎಲ್ಲ ಆಗುತ್ತೆ. ನಿನ್ನ ಕೈಲಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ, ನನಗದ್ರ ಭರವಸೆ ಇದೆ. ಹಂಗಲ್ಲ ರೀ, ಅದು ಇವಾಗಿನ ಕೆಲಸ ಅಂದರೆ ನಾನು ಎಲ್ಲಿ ಹುಡ್ಕೋಕೆ ಹೋಗ್ಲಿ ಹೇಳಿ? ಮೊದಲು ಮಾಡ್ತಿದ್ದೆ ಫ್ಯಾಕ್ಟ್ರಿ ಇದೆಯೋ ಇಲ್ವೋ? ಅಂದರೆ ಫ್ಯಾಕ್ಟ್ರಿ ಇಲ್ಲ, ಅದು ಬಟ್ಟೆ ಅಂಗಡಿ ಕೆಲಸ ಮಾಡ್ತಾಯಿದೆ. ಈಗ ಅಂಗಡಿ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ಪ್ರಿಯಾ, ನೀನದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬೇಡ. ಕೆಲಸ ರೆಡಿ ಇದೆ, ನೀನು ತಯಾರಾಗಬೇಕಷ್ಟೇ. ಏನು ಕೆಲಸ ರೆಡಿ ಇದೆಯಾ? ಎಲ್ಲಿ? ನನಗೆ ನೀವು ಕೆಲಸ ರೆಡಿ ಮಾಡ್ಕೊಬಂದ್ರೆ ನನಗೆ ಕೇಳಿದ್ರಾ? ಹಂಗಲ್ಲ ಕಣೆ. ಪಕ್ಕದಲ್ಲಿ ಕಾವೇ ಇದ್ದಾರಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ನನಗೂ ಅನಿಸ್ತು ಅವರು ಇಷ್ಟು ದಿನ ಮನೆಯಲ್ಲೇ ಇದ್ರಲ್ಲ, ಇವಾಗ ಹೋಗ್ತಾ ಇದ್ದಾರೆ. ನೀನು ಯಾಕೆ ಹೋಗ್ಬಾರ್ದು? ಜೊತೆಗೆ ಅವರು ಇದ್ದಂಗೆ ಆಗ್ತಾರಲ್ವಾ, ಇಬ್ಬರು ಒಟ್ಟಿಗೆ ಹೋಗ್ತೀರಾ, ಒಟ್ಟಿಗೆ ಬರ್ತೀರಾ. ನಿಂಗೂ ಮಗ ಇಲ್ಲ ನೋಡು, ಹಾಗಾಗಿ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಕಾವ್ಯ ಕೆಲ್ಸಕ್ಕೆ ಹೋಗ್ತಿದ್ದಲ್ಲ? ಈ ವಿಷಯ ಹಂಗೆ ಗೊತ್ತಿಲ್ವಲ್ಲ? ನಿಮಗೆ ಅವ್ರು ಸಿಕ್ಕಿದ್ಲು, ಅವಳೇ ಹೇಳಿದ್ಲಾ? ಇಲ್ಲ ಕಣೆ, ನಂಗೆ ಅವರೇ ಕೇಳ್ತಾರೆ. ಅವ್ರ ಯಜಮಾನ ಸಿಕ್ಕಿದ್ರು, ಅವ್ರು ಹೇಳಿದ್ರು ನನ್ನ ವೈಫು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ. ನನಗೆ ಅವಾಗ ಅನಿಸ್ತು ನೀನು ಯಾಕೆ ಕಳಿಸ್ಬಾರ್ದು ಅಂತ. ಅದನ್ನ ಬಿಟ್ಟೆ ನೀನೇನೋ ಕೇಳ್ತೀಯಪ್ಪ. ಓ ಹೌದಾ, ಸರಿ ಬಿಡಿ. ನಾನು ಕಾವ್ಯ ಹತ್ರ ಮಾತಾಡ್ಕೊಂಬರ್ತೀನಿ, ಆಮೇಲೆ ಒಟ್ಟಿಗೆ ಇಬ್ಬರು ಕೆಲ್ಸಕ್ಕೆ ಹೋಗಿ ಬರ್ತೀವಿ ಬಿಡಿ. ನೀವು ಹೇಳೋದು ನಿಜಾನೇ, ಇಬ್ಬರು ಸಂಪಾದನೆ ಮಾಡಿದ್ರೂ ಕಷ್ಟನೇ. ಹಾಗಾಗಿ ನಾನು ನಿಮ್ಮ ಸಹಾಯ ಮಾಡ್ತೀನಿ ಬಿಡಿ. ಮಗ ಹೆಂಗೂ ಇಲ್ಲಲ್ಲ ಮೈನಲ್ಲಿ, ಹಾಗಾಗಿ ನನಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಏನಂತೀರಾ? ಸರಿನಾ? ಸರಿ ಕಣೆ. ಅಂದಂಗೆ ನೀನು ಎಷ್ಟು ಒಳ್ಳೆಯವಳು ಗೊತ್ತಾ, ನಂಗೆ ಸಹಾಯ ಮಾಡೋಕ್ಕೆಲ್ಲ ಒಪ್ಕೊತೀಯ. ಈ ನೀವು ಒಳ್ಳೆ ಮನಸ್ಸು ನೋಡಿನೇ ನಾನು ಮದುವೆ ಆಗಿತ್ತು. ರೀ,
ನೀವು ಖುಷಿಯಾಗಿರ್ತೀನಿ ಅಂದರೆ ನಾನು ನಿಮ್ಮ ಖುಷಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ರೀ. ಅಂಥದ್ದಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಅಂತೀನ. ನೀವೇನು ಚಿಂತೆ ಮಾಡಬೇಡಿ. ಅನ್ನಗೆ ನೀವು ತುಂಬ ಕಷ್ಟಪಡೋಕೆ ಹೋಗಬೇಡಿ. ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಆಯಿತಾ. ನಾನು ಹೋಗ್ತೀನಲ್ಲ, ಇನ್ಮೇಲೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ ನಿಮಗೂ. ಹ್ಞೂ ಸರಿ, ಹಂಗೆ ಆಗಲಿ. ಓ, ಏನು ಪ್ರಿಯಕ್ಕ, ನನ್ನ ಹೆಸರು ಹೇಳ್ತಾರಾಗಿದೆ. ನಾನು ಇಲ್ಲೇ ಬಂದೆ ನೋಡಿ. ಓ ಕಾವ್ಯ, ನೀನು ಇಲ್ಲೇ ಬಂದ. ನಾನೀಗ ನಿಮ್ಮ ಮನೆಗೆ ಬರೋಳಿದ್ದೆ ಕಣೆ. ಒಳ್ಳೇದಾಯ್ತು ನೀನು ಬಂದಿದ್ದು. ಅದೇ ಕೇಳಿಸ್ಕೊಂಡೆ, ಕಾವ್ಯ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದಂಗಿತ್ತು. ಏನು ವಿಷಯ ಹೇಳಿ ಅಕ್ಕ. ಅಲ್ಲ ಕಣೆ, ನೀನು ನಂಗೊಂದು ಮಾತು ಹೇಳಿಲ್ಲ. ನೀನು ಕೆಲ್ಸಕ್ಕೆ ಹೋಗ್ದೇ ಅಂತೆ, ಹೌದಾ? ಅಯ್ಯೋ ಹ್ಞೂ ಅಕ್ಕ, ಇವಾಗಲೇ ಒಂದು ವಾರ ಆಯಿತು. ಅದು ಮೈನಲ್ಲೇ ಇದ್ದು ಬೋರ್ ಆಗ್ತಾ ಇತ್ತು. ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೆ ನಂಗೆ ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಅದು ನಿಮ್ಮ ಯಜಮಾನ್ರು ನಮ್ಮ ಯಜಮಾನ್ರಿಗೆ ಹೇಳಿದ್ರಂತೆ. ಅದನ್ನೇ ನಾವು ಮಾತಾಡ್ತಾ ಇದ್ವಿ. ಅದಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದೆ ನಾನೀಗ. ಅದೇನೂ ಇಲ್ಲ, ನಾನು ಬರ್ತೀನಿ ಕಣೆ ನಿಮ್ಮ ಜೊತೆ ಕೆಲಸಕ್ಕೆ. ನಾನು ಕರ್ಕೊಂಡು ಹೋಗ್ತೀಯಾ? ಅಷ್ಟೇ ತಾನೇ, ಬಾಕ ಹೋಗೋಣ. ನಾನು ಒಬ್ಬಳೇ ಹೋಗ್ತಾ ಇದ್ನಲ್ಲ, ಜೊತೆಗೆ ಯಾರೂ ಇರಲಿಲ್ಲ. ಈಗ ನೀನು ಬರ್ತೀನಿ ಅಂದರೆ ನನ್ನ ಜೊತೆಗೆ ಆಗ್ತೈತೆ. ಬಾ, ಆರಾಮಾಗಿ ಇಬ್ಬರು ಬೆಳಗ್ಗೆ ಹೋಗಿ ಸಂಜೆ ಬರೋಣ. ಹೆಂಗಿದ್ರು ನೀನು ಒಬ್ಬಳೇ ಐತಿದ್ದಾನೆ ಮೈನಲ್ಲಿ, ಹಾಗಾಗಿ ನಿಂಗೆ ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸ್ ಆಗುತ್ತೆ, ಸಂಪಾದನೆ ಆಗುತ್ತೆಲ್ಲ, ಹಾಗಾಗಿ ಬರಲೇಬೇಕು ಕಣೆ. ನಾಳೆಯಿಂದ ಹೋಗೋಣವಾ? ಅಯ್ಯೋ ಅಕ್ಕ, ನಾಳೆಯಿಂದನಾ? ಸರಿ, ನಾಳೆಯಿಂದನೇ ನಾನು ಕೇಳ್ಕೊಬರ್ಬೇಕಾಗುತ್ತೆ ಒಂದು ಸಾರಿ. ಸರಿ ಬಿಡಿ, ನಾನು ಫೋನ್ ಮಾತಾಡ್ಕೊತೀನಿ. ಸರಿ, ನಾಳೆ ಬೆಳಗ್ಗೆ ರೆಡಿ ಆಗಿಬಿಡು, ಹೋಗಿ ಬರೋಣ ಅಂತೆ, ಸರಿನಾ? ಹಾಗೆ ಮಾಡ್ತೀನಿ ಕಣೆ. ಪ್ರಿಯಕ್ಕ, ನಾನು ಮಾರ್ಕೆಟಿಗೆ ಹೋಗ್ತಿದ್ದೆ. ನೀನು ಬಾ, ಹೋಗಿ ಬರೋಣ ಇಬ್ಬರು. ಇಲ್ಲ ಕಣೆ, ಅದು ನಾನು ತಗೊಳಕ್ಕೆಲ್ಲ ಏನೂ ಇಲ್ಲ, ಮೊನ್ನೆಷ್ಟೇ ತಗೊಬಂದವ್ರೆ. ಹಾಗಾಗಿ ನೀನು ಒಬ್ಬಳೇ ಹೋಗ್ಬಾ. ಏ ಪ್ರಿಯಾ, ಯಾಕೆ ಹೋಗಲ್ಲ ಅಂತೀಯ? ಹೋಗು. ಮೈನಲ್ಲಿ ತರಕಾರಿ ಎಲ್ಲ ಖಾಲಿ ಆಯಿತು ಅಂತ ಇದೆಯಲ್ಲ, ಹೋಗಿ ತಗೋಬರೋಕೆ ಪರವಾಗಿಲ್ಲ. ಇಲ್ಲ ರೀ, ಪರವಾಗಿಲ್ಲ ಬಿಡಿ, ನಾನು ನಾಳೆ ಯಾವಾಗಾದ್ರೂ ಹೋಗ್ತೀನಿ. ಯಾಕೆಂದರೆ ತರಕಾರಿ ಸ್ವಲ್ಪ ಇನ್ನೂ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬಾ ಪ್ರಿಯಕ್ಕ, ಅವರೇ ಹೇಳ್ತಿದ್ರು ಹೋಗಿ ಬನ್ನಿ ಅಂತ. ಪರವಾಗಿಲ್ಲ, ಬನ್ನಿ ಹೋಗಿ ಬರೋಣ. ಇಲ್ಲ ನಾವು ಕೆಲಸ ಮಾಡಿ, ನಿಮ್ಮ ತರಕಾರಿ ತೊಗೊಳಕ್ಕೆಲ್ಲ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ನನ್ನ ಜೊತೆಗೆ ಬನ್ನಿ. ಸರಿ, ಹಾಗಿದ್ರೆ ಬರ್ತೀನಿ. ನಮ್ಮ ತರಕಾರಿ ಎಲ್ಲ ಏನು ಬೇಡ ಅದಕ್ಕೆ. ಸರಿ ಬನ್ನಿ, ನಾನು ಬ್ಯಾಗ್ ತೊಗೊಬರ್ತೀನಿ. ಹಾಂ, ಅಲ್ಲ ರೀ, ಇವಾಗ ಸದ್ಯಕ್ಕೆ ಏನು ಬೇಕಾಗಿತ್ತು ಹೇಳಿ? ಏನು ಬೇಕಾಗಿದ್ದಿಲ್ಲ. ಇವಾಗ ದುಡ್ಡಿಲ್ಲ ಅಂತಿರಲ್ಲ ನೀವು. ಸುಮ್ಮನೆ ಮಾರ್ಕೆಟಿಗೆ ಅಂತ ಹೋದರೆ ಅವ್ರ ಜೊತೆಗೆ ಹೋದ್ರೂ ಅಷ್ಟೇ ಏನಾದರೂ ತೊಗೊಳ್ಳೇಬೇಕಾಗುತ್ತಲ್ಲ. ಸುಮ್ಮನೆ ದುಡ್ಡು ವೇಸ್ಟು, ಅದಕ್ಕೆ ಬೇಡ ಅಂದೆ. ನೀವು ನೋಡ್ರೆ ಹೋಗು ಹೋಗು ಅಂತಿರಲ್ಲಪ್ಪ. ಏ, ಅಷ್ಟು ದುಡ್ಡು ತೊಂದರೆ ಇಲ್ಲ ಕಣೆ, ನನ್ನ ಹತ್ರ ದುಡ್ಡು ಕೊಡ್ತೀನಿ, ಹೋಗು. ಏನೋ ಕಷ್ಟ ಅಂತ ಅಂದ್ಕೊಂಡ್ರೆ ಅಷ್ಟಕ್ಕೂ ಇಲ್ಲ ಅನ್ಕೊಬಿಟ್ಟಿಯಾ? ಪರವಾಗಿಲ್ಲ, ಹೋಗು. ಹಣ್ಣು ತರಕಾರಿ ಸೊಪ್ಪೆ ತೊಗೊಬರೋಗು. ರೀ, ಅದು ಹಂಗಲ್ಲ ರೀ, ನೀವೇ ತಾನೇ ಯಾವಾಗ ತೊಗೊಬರ್ತೀರಾ? ನಂಗೆ ಅದೆಲ್ಲ ನಾನು ಎಷ್ಟು ತೊಗೊಳ್ಬೇಕು, ಹೇಗೆ ತೊಗೊಳ್ಬೇಕು ಅಂತ ಗೊತ್ತಿಲ್ಲ ರೀ. ಓ, ಅದು ನಿನ್ನ ಸಮಸ್ಯೆ. ಪರವಾಗಿಲ್ಲ, ಹೋಗು. ಕಾವ್ಯನ ಕೇಳು, ಅವರೆಲ್ಲ ಎತ್ಕೊಡ್ತಾರೆ. ಸರಿ ರೀ, ಹಾಗಾದರೆ ನಿಮಗೆ ಕಾಫಿ ಅಂದರೆ ಬೇಕಾದರೆ ಏನು ಮಾಡ್ತೀರಾ? ಕೆಲಸ ಮಾಡಿ, ಡೆಕೋರೇಷನ್ ರೆಡಿ ಇದೆ, ಸ್ವಲ್ಪ ಹಾಲು ಮಿಕ್ಸ್ ಹಾಕ್ಕೊಂಡು ಕುಟ್ಬಿಡಿ. ಅಷ್ಟು ಬೇಗ ನಾನು ಬಂದುಬಿಡ್ತೀನಿ. ನೀನು ಹೋಗಿ ಬಾ.